ಪ್ರತಿದಿನನೂ ಪ್ರತಿನಿತ್ಯನೂ ನಾವು ಯಾರಿಂದಾದರೂ ಯಾರ ಮೂಲಕ ಆದರೂ ನಮ್ಮ ಜೀವನದ ಪಾಠ ಒಂದು ಕಲಿತಾನೆ ಇರ್ತೀವಿ. ಮಕ್ಕಳು ಹೆಂಗೆ ಹೋಗಿ ಶಾಲೆಗೆ ಹೋಗಿ ಒಂದು ಪಾಠನ ಕಲ್ತು ಬರ್ತಾರೆ, ಅದೇ ಥರ ನಾವು ಮನೆಯಾಗಿದ್ದು ಪ್ರತಿದಿನ ಒಬ್ಬೊಬ್ಬರ ಮಾತಿಂದ ಒಂದೊಂದು ಪಾಠಗಳನ್ನ ಕಲಿತಾ ಇರ್ತೀವಿ. ಅದೇ ರೀತಿ ನಾನು ಇವತ್ತೊಂದು ಪಾಠನ ಕಲ್ತಿದ್ದೀನಿ. ಅಂದರೆ ನನಗೆ ತಿಳುವಳಿಕೆ ಬಂದಾಗಿಂದ ಅನ್ನೋದಕ್ಕಿಂತ ಈ 3 ವರ್ಷದಲ್ಲಿ ನಾನು ಕಲ್ತಿರೋ ಪಾಠ ತುಂಬ ಅಂದ್ರೆ ತುಂಬ ಅದ. ಈ 3 ವರ್ಷದಲ್ಲಿ ಕಲಿಯೋದು ಎಲ್ಲನೂ ಈ ಪಾಠನ ಕಲ್ತಿದ್ದೀನಿ. ಶಾಲೆಗೆ ಹೋಗಿ ಕಲಿಬೇಕಂತ ಏನಿಲ್ಲ, ಅದಕ್ಕಿಂತ ಡಬಲ್ ಮನೆಯಾಗೆ ಕಲ್ತಂಗಾಗೈತಿ. ಯಾಕಂದ್ರೆ ನಾವು ಬಂದಿರೋ ಪರಿಸ್ಥಿತಿ ಮೇಲೆ ಪ್ರತಿಯೊಂದು ಪಾಠನ ನಮಗೆ ಕಲಿಸ್ತದ. ಯಾವ ಟೈಮಲ್ಲಿ ಹೆಂಗಿರಬೇಕು, ಯಾವ ಟೈಮಲ್ಲಿ ಹೆಂಗೆ ಬದುಕಬೇಕು, ಯಾರಿಂದ ಎಷ್ಟು ಇರಬೇಕು ಅನ್ನೋದನ್ನು ಪ್ರತಿನಿತ್ಯನೂ ನಮಗೆ ಜೀವನದ ಒಂದು ಪಾಠನ ಕಲಿಸ್ಕೊಡ್ತಿರ್ತದೆ. ಆ ಪಾಠದಾಗ ಪಾಸ್ ಆದಿವಿ ಅಂದರೆ ನಾವು ಗೆದ್ವಿ ಅಂತಲೇ ಅರ್ಥ. ಆಲ್ರೆಡಿ ನಾನು ಗೆದ್ದಿದ್ದೀನಿ ಅಂತ ಅನ್ನಿಸ್ತು, ಆದರೂ ಮತ್ತೆ ಎಲ್ಲೋ ಒಂದು ಕಡೆ ಸೋತ್ನೇನೋ ಅಂತ ಇವತ್ತು ಅನ್ನಿಸ್ತು ಅವ್ರ ಮಾತಿಂದ. ಅದು ಏನಪ್ಪ ಅಂತಂದ್ರೆ, ಯಾರೋ ಒಬ್ಬರು ನನಗೆ ಕೇಳಿದ್ರು ಇವತ್ತು, ನಿಮ್ಮ ಮಗನಿಗೆ ಫಸ್ಟಿಂದ ಇಂಗ್ಲೀಷ್ ಮೀಡಿಯಮ್ ಕಲಿಸ್ಬಿಟ್ಟು ಕಾಲೇಜ್ಗೆ ಯಾಕೆ ಒಯ್ದು ಕನ್ನಡ ಮೀಡಿಯಮ್ ಹಾಕಿದ್ರಿ ಅಂತ ಹೇಳ್ಬಿಟ್ಟು. ಅಂದ್ರೆ ಈ 3 ವರ್ಷ ನಾವು ಹಾಸ್ಟೆಲಲ್ಲೇ ಹಾಕಿದ್ವಿ, ಅಲ್ಲಿ ದುಡ್ಡು ಕೊಟ್ಟಿವಿ, ಆದರೆ ತುಂಬ ಕಮ್ಮಿ ದುಡ್ಡಲ್ಲಿ ಅಲ್ಲಿ ಇಂಗ್ಲೀಷ್ ಮೀಡಿಯಮೇ ಕಲಿಸಿದ್ದು. ಅವ್ರು ಸಣ್ಣವ್ರ ಕೈಗೆ ಇಂಗ್ಲೀಷ್ ಮೀಡಿಯಮೇ ಕಲಿಸಿದ್ದೀವಿ. ಮುಂದೆ ಈ ಕಡೆ ಆಗ್ರಕ್ಕೆ ಹಾಕಿದ್ರು ಕೂಡ ಅಲ್ಲಿ ಇಂಗ್ಲೀಷ್ ಮೀಡಿಯಮೇ ಹೋಗ್ಯಾರ. ಹೌದು, ಇಲ್ಲಿವರೆಗೂ ಇಂಗ್ಲೀಷ್ ಮೀಡಿಯಮೇ ಕಲಿಸಿದ್ದೀವಿ. ಈಗ ಯಾಕೆ ಕನ್ನಡ ಮೀಡಿಯಮ್ ಶಾಲೆಗೆ ಹೋಗಿ ಸರ್ ಅಂದ್ರೆ, ಸರ್ಕಾರಿ ಶಾಲೆಗೆ ಯಾಕೆ ಒಯ್ದು ನೀವು ಕಾಲೇಜಿನ ಅಡ್ಮಿಷನ್ ಮಾಡಿದ ಮಗನಿಗೆ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕಾಗಿತ್ತಲ್ಲ, ಇನ್ನೊಂದು ಜರ ಚಂದ ಓದ್ತಿದ್ದ, ಇನ್ನು ಮುಂದೆ ಐತೆ ಅವ್ರದ್ದು ಏನಿರೋ ಜೀವನ, ನೀವು ರೊಕ್ಕ ಕೊಟ್ಟು ಹಾಕಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ನಮ್ಮ ಒಳ್ಳೆಯದಕ್ಕೆ, ಕೆಟ್ಟದಂತೂ ಅಲ್ಲ. ಹೌದು, ದುಡ್ಡು ಕೊಟ್ಟು ನಾವು ಹಾಕಬೇಕಾಗಿತ್ತು, ಆದರೆ ಅಷ್ಟು ತಾಕತ್ತು ನಮ್ಮ ಹತ್ರ ಈಗಿಲ್ಲ. ಅಷ್ಟು ತಾಕತ್ತು ನಮ್ಗೆ ಯಾಕಿಲ್ಲಪ್ಪ ಅಂತಂದ್ರೆ, ಒಬ್ಬರು ದುಡಿಯೋದ್ರಿಂದ ನಮ್ಮ ಮನೆಯವರು ಒಬ್ಬರು ದುಡಿತಾರೆ, ನಾನಂತೂ ಮನೆಯಾಗಿರ್ತೀನಿ, ಸಣ್ಣ ಪುಟ್ಟ ಈಗ ಅಡುಗೆಗಳನ್ನ ಮಾಡ್ಕೊಳತ್ತೀನಿ, ಮೇಲೆ ಖರ್ಚಿಗೆ ಇದು ಆಗ್ಲಿಕತ್ತದ, ಇದಿಟ್ಟು ನಮ್ಮ ಜೀವನಕ್ಕೆ ಸರಿ ಹೋಗ್ಲಿಕತ್ತದ. ಒಂದು ಈಗ ಅವ್ರಿಬ್ಬರಿಗೂ ಇಂಗ್ಲೀಷ್ ಮೀಡಿಯಮ್ ಕಲಿಸೋಷ್ಟು ತೂಕ ನಮ್ಮ ಹತ್ರ ಈಗಿಲ್ಲ. ಮೊದಲು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಅವರು ಕೆಲ್ಸಕ್ಕೆ ಹೋಗ್ತಿದ್ರು, ಹಾಗಾಗಿ ದುಡ್ಡು ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ಕಲಿಸಿದ್ವಿ. ಹೌದು, ಓಕೆ. ಈಗ ಕನ್ನಡ ಮೀಡಿಯಮ್ದಾಗ ಕಲ್ತವ್ರು ಯಾರೂ ನೌಕರಿ ಮಾಡಿಲ್ಲೇನ್ರಿ ಅಂದ್ರೆ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ, ನಾನು ಮಾತಿಗೆ ಹೇಳ್ತಾ ಇರೋದು. ಇಂಗ್ಲೀಷ್ ಮೀಡಿಯಮಲ್ಲೇ ಕಲಿಸ್ಬೇಕು, ಅಲ್ಲೇ ಹುಷಾರಾತವ ಮಕ್ಕಳು ಅನ್ನೋದು ನಮ್ಮ ದಡ್ಡತನ. ಆಮೇಲೆ ಕನ್ನಡ ಮೀಡಿಯಮ್ದಲ್ಲಿ ಮಕ್ಕಳು ಕಲಿಯಲ್ಲ ಅನ್ನೋದು ಕೂಡ ಅಷ್ಟೇ ನಮ್ಮ ದಡ್ಡತನ. ಕಲೆ ಮಕ್ಕಳು ಎಲ್ಲಿದ್ದರೂ ಕಲಿತಾರೆ. ಇಂಗ್ಲೀಷ್ ಮೀಡಿಯಮ್ ಹಾಕಿದ್ರು ಕಲಿತಾರೆ, ಕನ್ನಡ ಮೀಡಿಯಮ್ ಹಾಕಿದ್ರು ಕಲಿತಾರೆ. ಕಲೆ ಮಕ್ಕಳಿದ್ರು, ಓದೋ ಮಕ್ಕಳಿದ್ರು, ಅವರು ಒಂದು ವಿದ್ಯಾವಂತರು ಬುದ್ಧಿವಂತರು ಆಗೋದು ಒಂದು, ಅವರು ಗುಣಲಕ್ಷಣಗಳೆಲ್ಲ ಇದ್ದು ಅಂದ್ರೆ ಕಲಿತಾರೆ. ಮತ್ತು ಅವರು ಒಂದು ಹಣಿ ಬಾರದಾಗಿತ್ತಂದ್ರೆ ಎಲ್ಲಿದ್ರೂ ಕಲಿತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಹೌದು ಹಾಕ್ಬೇಕಾಗಿತ್ತು ರೀ, ಈ ಸದ್ದು ನಮ್ಗೆ ಅಷ್ಟು ಕೈಲ್ಲ, ಹಂಗಾಗಿ ಪರಿಸ್ಥಿತಿ ಹಿಂಗೆಲ್ಲ ಗಂಭೀರ ಆಗೈತೆ. ನನಗಾಗಿರೋ ಪರಿಸ್ಥಿತಿ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಹೌದಾ, ಇಷ್ಟು ಪ್ರಾಬ್ಲಮ್ ಆಯ್ತಾ, ಇಷ್ಟರದಾಗ ನಿಂಗೆ ಜೀವನ ನಡ್ಸಾಕತ್ತಿರಲ್ಲ, ಗ್ರೇಟ್ ಬಿಡ್ರಿ ಅನ್ನೋ, ಇಷ್ಟೆಲ್ಲ ಆಗಿದೆ ಅಂದ್ರು ನೀವು ಎಷ್ಟು ಆರಾಮಾಗಿದ್ರಲ್ಲ, ಭಾರಿ ಬಿಡ್ರಿ, ಭಾಳ ಅಂದ್ರೆ ಒಂಥರ ಬೇಜಾರನೂ ಮಾಡಿಕೊಂಡ್ರು, ಖುಷಿನೂ ಪಟ್ಟರು. ಇಷ್ಟೆಲ್ಲ ಆದರೂ ಹಿಂಗಿದ್ರಲ್ಲ ಅನ್ನೋದು ಖುಷಿ ಪಟ್ಟರು, ಹಿಂಗೆಲ್ಲ ಆಗೈತಲ್ಲ ಅನ್ನೋದು ಬೇಜಾರು ಪಟ್ಟರು. ಹೌದು, ನೀವು ಹೇಳ್ದಂಗೆ ಸರಿ ಐತ್ರಿ, ಕಲೆ ಮಕ್ಕಳು ಎಲ್ಲಿದ್ರು ಕಲಿತಾರೆ, ಇರಲಿ ಬಿಡ್ರಿ, ಇಂಥ ಪರಿಸ್ಥಿತಿ ಇಂಗ್ಲೀಷ್ ಮೀಡಿಯಮ್ ಹಾಕೋದು ಮುಖ್ಯ ಅಲ್ಲ ಅಂದ್ರೆ ಇಬ್ಬರು ದುಡಿತೀರೇನಂತ ಕೇಳಿದೀವಿ ಅಂತ ಹೇಳಿದ್ರು. ಇಲ್ಲ, ಪರಿಸ್ಥಿತಿ ಹೆಂಗೆ ಬರ್ತೈತೆ ಹಂಗೆ ಜೀವನನ ಸಾಗಬೇಕಾಗ್ತದ್ರಿ, ಇಲ್ಲೇ ಕಲಿಸ್ಬೇಕು ಅಲ್ಲೇ ಕಲಿಸ್ಬೇಕಂತ ಏನೂ ಇಲ್ಲ, ಎಲ್ಲಾದರೂ ಮಕ್ಕಳು ಕಲಿತಿರ್ತಾವ, ಹಂಗಂತ ಇಂಗ್ಲೀಷ್ ಮೀಡಿಯಮ್ ಹಾಕ್ಬೇಕಂತ ಆ ಥರದ್ದೇನೂ ಇಲ್ಲ. ನಮ್ಮ ಒಂದು ಸರ್ಕಲಲ್ಲೇ ನಾನು ಒಬ್ಬರು ಮಗ ಇದ್ದಾನ, ಅವನಿಗೆ UKG LKG ಅಂತಾರಲ್ಲ, ಸ್ಟಾರ್ಟಿಂಗಿಂದ ಅವ್ನ ಸ್ಕೂಲ್ಗೆ ಹಾಕಿದಾಗಿಂದ 4 ವರ್ಷ ಮಗ ಇದ್ದಾಗಿಂದ ಇಂಗ್ಲೀಷ್ ಮೀಡಿಯಮೇ ಹಾಕ್ಯಾರ. ಇಲ್ಲಿವರೆಗೂ 10ನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಮೀಡಿಯಮ್ ಓದಿಸ್ಯಾರ. ಅವನಿಗೆ 10ನೇ ಕ್ಲಾಸ್ವರೆಗೆ ಅವ್ನಿಗೆ ಮನ್ಯಾಗೂ ಪಾಠ ಮಾಡ್ಯಾರ, ಟ್ಯೂಷನು ಹೇಳಿಕೊಟ್ಟಾರ, ಸ್ಕೂಲ್ ಟೀಚರ್ಗಳು ಸ್ಕೂಲ್ನಾಗ ಅಲ್ಲಿ ಪಾಠ ಮಾಡ್ಯಾರ. ಮಾಡಿದ್ರೂ ಕೂಡ ಅವನು ಲಾಸ್ಟಲ್ಲಿ 10ನೇ ಕ್ಲಾಸಲ್ಲಿ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ಬೋದು ಅಂದಾಜು ಮಾಡಿರಿ? ಪೂರಾ 0, 1 ಮಾರ್ಕ್ಸ್ ಇಲ್ಲ, ಪೂರಾ 0. ಇಂಗ್ಲೀಷ್ ಮೀಡಿಯಮ್ ಕಲ್ತನ್ರು ಫಸ್ಟ್ ಸ್ಟಾರ್ಟಿಂಗಿಂದ ಲೆಕ್ಕ ಹಾಕ್ರಿ. ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಗೊತ್ತನ್ನ, ಅವರು ಲಕ್ಷಗಟ್ಟಲೆ ದುಡ್ಡು ಹಾಕಿದ್ದಾರೆ ಅದಕ್ಕೆ ಸಾಲಿಗೆ. ಅಷ್ಟೆಲ್ಲ ದುಡ್ಡು ಹಾಕಿದ್ರು ಒಂದೇ ಒಂದು ಅಕ್ಷರನೂ ಕಲ್ತಿಲ್ಲ ಮಗ. ಇವತ್ತಿಗೆ ಏನಾಗ್ಬಿಟ್ಟಾನ, ಖಾಲಿ ಕೈಲೇ ಮನ್ಯಾಗ ಕೂತಾನ, ಕೆಲ್ಸಕ್ಕೂ ಹೋಗಂಗಿಲ್ಲ, ಈ ಕಡೆ ಸಾಲಿಗೂ ಕಲಿಯಂಗಿಲ್ಲ, ಹಿಂಗಾಗ್ತದೆ. ಅದಕ್ಕೆ ಮಕ್ಕಳಿಗೆ ಬರೀ ನಾವು ದುಡ್ಡು ಕೊಟ್ಟು ಶಾಲೆ ಕಳಿಸೋದು ಅಷ್ಟೇ ಅಲ್ಲ, ಮಕ್ಕಳಿಗೆ ಪ್ರತಿಯೊಂದು ನಮ್ಮ ಕಷ್ಟ ಸುಖನ ಹೇಳ್ಕೊಡ್ಬೇಕು, ನಮ್ಮ ಜೀವನದ ಅರ್ಥಗಳನ್ನ ಹೇಳ್ಕೊಡ್ಬೇಕು. ನಾವು ಜೀವನ ಹೆಂಗೆ ಮಾಡಕತ್ತೀವಿ, ನಾವು ಯಾವ ಪರಿಸ್ಥಿತಿಯಾಗಿದ್ದೀವಿ, ನಮ್ಮ ಜೀವನ ಯಾವ ಪರಿಸ್ಥಿತಿಯಾಗಿ ಹೆಂಗೆ ಸಾಗಿಸ್ಬೇಕು, ಅಷ್ಟಕ್ಕೂ ನಾವು ಯಾರ ಜೊತೆಗೆ ಹೆಂಗಿರಬೇಕು, ನಾವು ಯಾವ ಟೈಮ್ದಲ್ಲಿ ಹೆಂಗೆ ಬದುಕಬೇಕು, ಪ್ರತಿಯೊಂದು ಮಕ್ಕಳಿಗೆ ಪಾಠನ ಹೇಳ್ಕೊಡ್ಲೇಬೇಕು. ಬರೀ ಶಾಲೆಗೆ ಹೋಗಿ ಪಾಠ ಓದ್ರೆ ಅನ್ನೋದು ಅಷ್ಟೇ ಅಲ್ಲ, ಮನ್ಯಾಗ ನಮ್ಮ ಪಾಠಗಳನ್ನ ನಾವು ಹೇಳ್ಕೊಡ್ಲೇಬೇಕು. ನಾವು ಜೀವನದಾಗ ಈ ಕಲಿಕತ್ತ ಪಾಠಗಳನ್ನ ಮಕ್ಕಳಿಗೆ ಮುಂದೆ ಬರಬಾರ್ದು ಕಷ್ಟಗಳಂದ್ರೆ ನಾವು ಇವಾಗ ಪಾಠನ ಕಲಿಸ್ತಾ ಬರಬೇಕು ಮನೆಗೆ. ಅವ್ರು ಶಾಲೆಗೆ ಎಷ್ಟು ಓದಿ ಬಂದಿರ್ತಾರೆ,
ಅಷ್ಟು ಮನೆಯಿಂದ ಪಾಠ ಇರ್ತೈತಿ, ನಾವು ಅಷ್ಟನ್ನು ಹೇಳ್ಕೊಡ್ಬೇಕಾಗ್ತದೆ ಮನ್ಯಾಗ. ಬರೀ ದುಡ್ಡು ಕೊಟ್ಟು ಸಾಲಿಗೆ ಹಾಕಿದ್ರೆ ಸಾಕಾಗಲ್ಲ ಮಕ್ಕಳಿಗೆ. ಪ್ರತಿಯೊಂದು ಹೇಳಿಕೊಟ್ಟು ಕಷ್ಟ ಸುಖ, ಫಸ್ಟ್ ಮಕ್ಕಳಿಗೆ ಕಷ್ಟ ಸುಖ 2 ಪಾಠ ಅಂತೂ ಕರೆಕ್ಟಾಗಿ ಆಗಬೇಕು. ಎಂಥ ಕಷ್ಟ ಬಂದರೂ ನಾವು ಇದ್ರಾಗ ಬದುಕ್ತೀವಿ, ಇದರಲ್ಲಿ ಗೆದ್ದು ತೋರಿಸ್ತೀವಿ ಅನ್ನೋ ಧೈರ್ಯ ಮಕ್ಕಳಿಗೆ ತುಂಬಬೇಕು. ಕಷ್ಟ ಬಂದಂಥ ಕುಗ್ಗುವಂಥ ಮನಸ್ಸು ಅವ್ರಿಗೆ ಇರಬಾರ್ದು. ಅದಕ್ಕೂ ಮಿಗಿಲಾಗಿ ಅವ್ರಿಗೆ ಒಂದು ಧೈರ್ಯನ ಹೇಳಬೇಕು. ಎಂಥ ಬಡತನ ಬರಲಿ, ಎಂಥ ಕಷ್ಟ ಬರಲಿ, ಎಂಥದೇ ನಮ್ಗೆ ಇವತ್ತು ಎದುರಾಗಲಿ ಅದನ್ನು ನಿಭಾಯಿಸ್ತೀನಿ, ಅದನ್ನು ನೀಗಿಸ್ತೀನಿ ಅನ್ನೋದು ಒಂದು ಮನಸ್ಸಿನ ಒಂದು ಶಕ್ತಿ ಬೇಕ್ರಿ. ಅದಕ್ಕೆ ಏನು ಅದೇ ಹೇಳ್ತಾರಲ್ಲ, ಧೈರ್ಯ ಬೇಕು. ಮನುಷ್ಯನಿಗೆ ಧೈರ್ಯ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಇಷ್ಟು ಎಲ್ಲ ಆರೋಗ್ಯ ಹಾಳಾಗಿದೆ ಅಂದರೆ ನನ್ನ ಧೈರ್ಯನೇ ನನ್ನ ಕಾರಣ. ಏನಂತಂದ್ರೆ ನಾನು ಇಷ್ಟು ಆರೋಗ್ಯ ಹಾಳಾದ್ರೂ ಒಂದು ಧೈರ್ಯ ಐತ್ರಿ ನನಗೆ. ಇಲ್ಲ, ಹೆಂಗಾದರೂ ಮಾಡಿ ನಾವು ಬದುಕ್ತೀವಿ, ಹೆಂಗಾದರೂ ಮಾಡಿ ನಾನು ಈ ಜೀವನನ ಸಾಗಿಸ್ತೀನಿ ಅನ್ನೋ ಧೈರ್ಯ ನನಗೈತಿ. ಮನುಷ್ಯನಲ್ಲಿ ಶಕ್ತಿ ಇಲ್ಲ, ಆದ್ರೆ ಧೈರ್ಯ ಐತಿ. ಏನಾದರೂ ಮಾಡಿ ಬದುಕ್ಬೋದು, ಹೆಂಗಾದರೂ ಜೀವನ ಸಾಗಿಸ್ಬೋದು. ಹೆಂಗಂತಂದ್ರೆ ನಮ್ಮ ಸಂಸಾರದ ಹಿಡಿತ ನಾವು ಹೆಂಗೆ ಇಟ್ಕೋತೀವಿ ಅದ್ರ ಮೇಲೆ ನಡಿತೈತಿ. ಅದಕ್ಕೆ ನಾವು ಅಷ್ಟೇ ಪಾಠ ಕಲಿಯೋದಲ್ಲದೆ ನಮ್ಮ ಮಕ್ಕಳಿಗೂ ಕೂಡ ನಾವು ಮನ್ಯಾಗ ಪಾಠನ ಹೇಳ್ಕೊಡ್ಬೇಕು. ನಮ್ಮ ಜೀವನ ಹಿಂಗೈತಿ, ನಾವು ಜೀವನ ಹಿಂಗೆ ನಡೆಸ್ಬೇಕು, ನಾವು ಇಟ್ಟದಾಗಿದ್ದೀವಿ ಅಂದ್ರೆ ಹಿಂಗೆ ಬದುಕಬೇಕು. ನಾವು ₹1 ಇವಾಗ ನಾವು ದುಡ್ಯಾಕತ್ತೀವಿ ಅಂದ್ರೆ ಅದ್ರಾಗ ಚಾರಣೆನೇ ಖರ್ಚು ಮಾಡಬೇಕು, ಬಾರಣೆ ಎತ್ತಿಡಬೇಕು. ಈ ಸದ್ಯಕ್ಕೆ ಕೈಯಾಗ ದುಡ್ಡು ಅಂದಮೇಲೆ ನಮ್ಮದೇ ಅಂತ ಒಂದು ಜೀವನ ಕಟ್ಕೊಂಡ್ಮೇಲೆ ಬೇಕಂದ್ರೆ ₹1 ಖರ್ಚು ಮಾಡ್ಕೋಬೇಡ ಅನ್ನಲ್ಲ. ಆದ್ರೆ ಸದ್ಯಕ್ಕೆ ₹1 ದುಡ್ಯಾಕತ್ತೀವಿ ಅಥವಾ ₹5 ದುಡ್ಯಾಕತ್ತೀವಿ ಅಂತಂದ್ರೆ ಅರ್ಧ ಖರ್ಚು ಮಾಡಿ ಅರ್ಧ ಇಟ್ಕೋಬೇಕು. ಇದು ಪ್ರತಿಯೊಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಾಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ಹೇಳ್ಕೊಡ್ತಿದ್ಲು. ಪ್ರತಿದಿನ ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡ್ತಿದ್ಲು, ಒಂದೊಂದು ದಿನ ಸೊಸೈಟಿ ಅಕ್ಕಿ ಅನ್ನ ಮಾಡ್ತಿದ್ಲು. ನಾನು ಕೇಳ್ತಿದ್ದೆ, ನೀ ಸೋನಾ ಮಸೂರಿ ಅಕ್ಕಿ ಅನ್ನನೇ ಮಾಡ್ತೀವಿ ಯಾವಾಗಲೂ, ಒಂದೊಂದು ದಿನ ಯಾಕೆ ಸೊಸೈಟಿ ಅಕ್ಕಿ ಅನ್ನ ಮಾಡ್ತೀಯ ಅಂತ, ಅಂದ್ರೆ ರೇಷನ್ ಅಕ್ಕಿ ಬರ್ತಲ್ಲ, ಯಾಕೆ ಮಾಡ್ತೀಯ ಅಂತ ನಾನು ಕೇಳಿದೆ. ಅವ್ರ ಗಂಡ ತಿಂಗಳಿಗೆ ₹45,000 ದುಡಿತಾರೆ, ಹೊರಗೆ ದುಡಿತಾರೆ. ಅವ್ರಿಗೇನು ನೌಕರಿ ಇರಲಿಲ್ಲ. ಆಕಿನೂ ನಮ್ಮ ಜೊತೆ ಗಾರ್ಮೆಂಟ್ಸ್ಗೆ ಬರ್ತಿದ್ಲು. ಅಷ್ಟೊಂದು ದುಡಿಬೇಕಾದ್ರೆ ಆಕಿನೂ ತಿಂಗಳಿಗೆ 12 ಇತ್ತವ ಪೇಮೆಂಟ್, 12 10 ಇತ್ತು ಅವಾಗ, 11 12 ಇತ್ತು. ಅವ್ರ ಗಂಡನೇ ದುಡಿತಿದ್ದ ₹45,000 ಅವಾಗ. ಅಷ್ಟು ದುಡ್ಡು ಇದ್ರೂ ಮನೆ ಬಾಡಿ ಕಟ್ಕೋಬೇಕೆಲ್ಲ ಓಕೆ. ಅಂದ್ರೆ ಪ್ರತಿ ವಾರ ಪೂರ್ತಿ ಸೋನಾ ಮಸೂರಿ ಅಕ್ಕಿ ತಿನ್ನೋಷ್ಟು ಐತಿ ಅವರಿಗೆ. ಆದರೂ ಆ ವಾರದಲ್ಲಿ 1 ದಿನ ಅಥವಾ 2 ದಿನ ಸೊಸೈಟಿ ಅಕ್ಕಿ ಅನ್ನ ಮಾಡ್ತಿದ್ಲು. ಅದು ಯಾಕೆ ಮಾಡ್ತಿದ್ಲು ಅಂತ ಕೇಳಿದಾಗ ಆಕೆ ನನಗೆ ಹೇಳಿದ್ಲು, ಹೌದು, ನಾವು ವಾರ ಪೂರ್ತಿನೂ ಸೋನಾ ಮಸೂರಿ ಅಕ್ಕಿನ ಮಾಡ್ತೀವಿ, ಆದ್ರೆ 1-2 ದಿವಸ ಸೊಸೈಟಿ ಅಕ್ಕಿ ಅನ್ನ ಯಾಕೆ ಮಾಡ್ತೀನಪ್ಪ ಅಂತಂದ್ರೆ ಆ ಅನ್ನ ತಿನ್ನೋ ರೂಢಿನೂ ಮಕ್ಕಳಿಗೆ ಆಗಬೇಕು. ಈಗ ನನಗೆ ಅಕಸ್ಮಾತ್ ಈಗೆಲ್ಲ ಕರೆಕ್ಟಾಗಿದ್ದೀನಿ, ಒಂದಿನ ನನಗೆ ಕಷ್ಟ ಬಂದಾಗ ಆ ಸೊಸೈಟಿ ಅಕ್ಕಿ ತಿನ್ನೋ ರೂಢಿ ಅವರಿಗೆ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಹೇಳ್ಕೊಡ್ತಿದ್ಲು. ಆಕಿನ ಹೆಸರು ಕೂಡ ಹೇಳ್ತೀನಿ, ಲಕ್ಷ್ಮಿ ಅಂತ. ನಾನು, ಲಕ್ಷ್ಮಿ, ಜಾನಕಿ ಅಂತ 3 ಜನ ಫ್ರೆಂಡು. ಅಕ್ಕಿ ಹೇಳ್ತಿದ್ಲು, ನನ್ನ ಮಕ್ಕಳಿಗೆ ಕಷ್ಟ ಬಂದಾಗ ಇದನ್ನು ಅವ್ರಿಗೆ ರೂಢಿ ಆಗಬೇಕು, ಸೊಸೈಟಿ ಅಕ್ಕಿ ತಿಂದಿದ್ನೂ ರೂಢಿ ಇರಬೇಕು, ಬರೀ ಸೋನಾ ಮಸೂರಿ ಅಕ್ಕಿ ತಿಂದಿದ್ದು ಅಟ್ಟೆ ರೂಢಿ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು. ಇವತ್ತು ಅವರು ನಮ್ಮ ಮಗನ ಬಗ್ಗೆ ನೀವು ಯಾಕೆ ಇಂಗ್ಲೀಷ್ ಮೀಡಿಯಮ್ ಹಾಕಿಲ್ಲ, ಕನ್ನಡ ಮೀಡಿಯಮ್ ಹಾಕಿದಿರಿ ಅಂತ ಹೇಳಿದ್ರು. ಅದಕ್ಕಾಗಿ ಮಾತಿಗೆ ಮಾತು ಈ ಥರ ಬಂತು. ಜೀವನನ ಹಿಂಗಿರ್ತೈತಿ ನಿಜವಾಗ್ಲೂ. ಭಗವಂತ ಯಾವ ಟೈಮಲ್ಲಿ ಯಾವ ಥರ ನಮ್ಮನ್ನ ಆಟ ಆಡಿಸ್ತಾನಂತ ಗೊತ್ತಿಲ್ಲ. ಬಂದಿರೋ ಕಷ್ಟನ ನಿಭಾಯಿಸುವಂಥ ಶಕ್ತಿ ಕೊಡು ಅಂತ ಕೇಳಿಕೊಂಡು ಒಂದು ಧೈರ್ಯ ತುಂಬಿಕೊಂಡು ನಾವು ಜೀವನನ ಮಾಡಬೇಕಷ್ಟೆ. ಒಬ್ರದ್ದು ಒಂದು ಮಾತು ಎಲ್ಲಿವರೆಗೂ ಜೀವನನ ತಲುಪಿಸ್ತದೆ ನೋಡ್ರಿ. ಅವತ್ತು ನಮ್ಮ ಗೆಳತಿ ಹೇಳಿರೋ ಮಾತು ಸುಳ್ಳಲ್ಲ. ನಿಜವಾಗ್ಲೂ ನಮ್ಮ ಕಷ್ಟ ಅಂತ ಬಂದಾಗ ಅದೆಲ್ಲನೂ ಅನುಭವಿಸುವಂಥ ಒಂದು ಮಕ್ಕಳಿಗೆ ಬುದ್ಧಿ ತಿಳುವಳಿಕೆನ ಹೇಳ್ಕೊಟ್ಟ. ನಿಜಕ್ಕೂ ಆಕಿನ ಮಕ್ಕಳು ಹಾಗೇನೇ ಇದ್ದರು. ಮತ್ತು ಅನ್ನೋದ ಆಕೆ ಹೇಳಿದ ಮಾತ್ರ ಯಾವುದೂ ಸುಳ್ಳಲ್ಲ ನಿಜವಾಗ್ಲೂ. ಆಕೆ ಹೇಳೋವರೆಗೂ ನನಗೆ ಆ ಮಾತು ನನ್ನ ಮೈಂಡಿಗೆ ಗೊತ್ತೇ ಇರಲಿಲ್ಲ. ಆಕೆ ಹೇಳಿದ್ಮೇಲೆ ಅದು ಒಂದು ನಾನು ತಿಳ್ಕೊಂಡೆ. ಹೀಗೆ ಒಬ್ಬರಿಂದ ಒಂದು ತಿಳ್ಕೊಳ್ಳೋದು, ನಿಮ್ಮಿಂದ ನಾನು ತಿಳ್ಕೊಳ್ಳೋದು, ನಮ್ಮಿಂದ ನೀವು ತಿಳ್ಕೊಳ್ಳೋದು, ಇದೇ ಜೀವನ, ಇದೇ ಪಾಠಗಳು ನಾವು ಕಲಿಬೇಕಾಗಿರೋದು ನಮ್ಮ ಜೀವನದಲ್ಲಿ. ಬೇರೆ ಏನೈತೆ ಹೇಳ್ರಿ ಅಲ್ವಾ? ನಿಮಗೇನು ಅನ್ನಿಸ್ತು ಈ ವಿಡಿಯೋದಿಂದ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.